ಮನೆಗಿರೋ ಕೆಲ್ಸಗಳೆಲ್ಲ ನಿನ್ ಕುಟನೇ ಮಾಡಿಸ್ತಂತ ಹೇಳಕತ್ತಾಳೆ ಮವ್ವ. ಆ ಕೇಳೋದ್ರಾಗ ಏನ್ ತಪ್ಪೈತಿ ಹೇಳು? ಮನೆಗಿರೋ ಬರೋ ಕೆಲ್ಸ ಎಲ್ಲ ನಾನಲ್ಲ ಮಾಡಕತ್ರ ಅದು. ಹಾ ನೀವು ಒಂದೇ ಅನ್ನ ಮತ್ತಾಯ್ತು. ಕಟ್ಟಿಗೆಂಡಳಿಗೆ ಆರಾಮಿಲ್ಲ ಅಂದ್ರೆ ಕಟ್ಟಿಗೆಂಡನು ಒಂದೆರಡು ಕೆಲಸ ಮಾಡಿದ್ರೆ ಏನ್ ತಪ್ಪೈತಿ? ಅಂದ್ರೆ ನಿನ್ನ ಕಟ್ಟಿಗೆಂದ್ರ ಪಾಪಕ್ಕ 365 ದಿನ ಕೆಲಸ ಮಾಡ್ಕೊಂತ ಇರ್ಬೇಕಾ? ಯಾಕ ನನ್ಗೋಸ್ಕರ ಅಷ್ಟನ್ನ ಮಾಡಕ್ಕಾಗಲ್ವಾ ನಿನ್ ಕೈಲಿ? ರೀ ಮಗು ಯಾವ್ದ ಸೂಪರ್ ಹುಡುಗಿ ಬಂದ್ಬಿಟ್ಟೈತಲ್ಲ, ಯಾರ ನೀನ? ಪುಂಡಿ ಬಲ್ ಪುಂಡೆ ಹೋಗ್ತಿ ಏನ್ ನಿನ್ನ ಹೆಸರ? ಸುರುಪನಾಕಿ. ಮದುವೆ ಆಗ್ತಿಲ್ಲ ಅನ್ನ? ಸುರುಪನಾಕಿನ ಮದುವೆ ಮಾಡೋರು ಮಾಡ್ಕೊಂಡವ್ರು ಯಾರು ಇಲ್ಲ. ಯಾಕ? ಇದು ನಮ್ಮ ಜಾತಿ ಒಳಗೆ ಯಾರು ಮಾಡ್ಕೊಂಡಿಲ್ಲ. ಯಾವತ್ ನಿಮ್ ಜಾತಿ? ಸುರುಪನಾಕಿ. ರಾಕ್ಷಸ ಜಾತಿ. ರಾಕ್ಷಸಿ ಜಾತಿ. ರಾಕ್ಷಸ ಜಾತಿ ಅನ್ನ? ರಾಕ್ಷಸ ಜಾತಿ ಮನುಷ್ಯರ ಮದುವೆ ಆಗಲ್ಲ? ಇಲ್ಲ ಇಲ್ಲ. ಮತ್ತೆ ಆಗಲ್ಲ ಒಂದ್ ಮಾಡ್ಕೊಂಡಿನಿ ನಾನು ರಾಕ್ಷಸ ಜಾತಿ ಅದ. ಹೌದಾನ? ಆಯ್ಕೊಬ್ಬ ರಾಕ್ಷಸ ಏನಾಗಲ್ಲ ಬಾ ಮಾಡ್ಕೊಂಡಂತೆ. ಬೇಡ ಬೇಡ. ಯಾಕಲೆ ಏನಾಯ್ತ? ಮಾಸ್ತರ್ ಹೊಡೆದ್ರ? ಎದಕ್ ಹೊಡೆದ್ರ ಕೇಳಪ್ಪ. ಡಿಯರ್ ಸ್ಟೂಡೆಂಟ್ಸ್, ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಮಾಸ್ತರ ಯಾಕ್ರಿ ನಮ್ ಪಾರ್ಗ ಹೊಡೆದ್ರಂತಲ್ಲ? ಇಂಗ್ಲಿಷ್ ಬರಬಲ್ತು ಅದಕ್ಕೆ ಹೊಡೆದನೆ. ಅಲ್ಲೇ ಇಂಗ್ಲಿಷ್ ಬರಲ್ಲ ಅಂದ್ರ ಅಂಗ್ಲೀಷ್ ಬರ್ಬೇಕಪ್ಪ. ಮಾಸ್ತರ್ ಹೇಳ್ದಂಗೆ ಕೇಳ್ಬೇಕಲ್ಲೇ ಅವ್ನ್ ದಡ್ಡ. ಏ ದಡ್ಡ, ಇಂಗ್ಲಿಷ್ ಅಲ್ಲೋ, ಈ ಇಂಗ್ಲಿಷ್ ಬರಬಲ್ತಂತ ಹೇಳಕತ್ತೀನಿ. ಇಂಗ್ಲಿಷ್ ಅನ್ರಿ? ತಂದೆ ಶಣವಾದ್ರ ಮಕ್ಳು ಶಣವಾಗ್ಯವ. ಪಟ ನಡಿ, ಎಷ್ಟೊತ್ತು ಮಾಡ್ತಿ? ನನಗೆ ಇಷ್ಟ ನಡಕ್ ಬರ್ತ ನೋಡ್. ಚಂದಾಗ ನಕ್ಕೋತಿರು. ಎಲ್ಲಿ ಓದಲ್ ಬಂದಲ್ಲಿ ಮಾರಿ ಗಂಟು ಹಾಕಿ ಬಿಟ್ಟಿರ್ತಿಯಲ್ಲ, ಒಂದ್ ಸ್ವಲ್ಪ ಹಳ್ಳ ಅನ್ಸ ನಕ್ಕೋತಿರ್ಬೇಕು ಯಾವಾಗ್ಲೂ. ಹಾ ನಡಿ ಚಂದದಿ. ಆರಾಮದಿರಿಲ್ಲ? ಚಾ ಮಾಡ್ಕೊಂಬರ್ ವೈನೇಲಿ ದವಾಖಾನೆ ಹೋಗ್ಯಾಳ, ಆರಾಮಿಲ್ಲದ ದವಾಖಾನಿದಾಗ ಏನಾಗೈತಿ? ಏನಾಗಿತ್ತಲ್ಲ ಇವ್ರಿಗೆ ಏನಾಗೈತಿ? ಸುಮ್ಮನೆ ನಕ್ಕೋತ ಕಡೆ ನೋಡ್ಕೊಂಡು ಮಾಡೋಕಿಲ್ಲ. ನಾನು ಹಿಡಿಕಿ ಅಂತ ಕೊಟ್ಟಿರೋದು. ಏನಾಗೈತಿ? ಏನಂದ್ರೆ ಡಾಕ್ಟರ್ ಚಾ ಕೊಡೋರಿಗೆ ಬಿಸಿ ಬಿಸಿ ಚಾ ತೋರ್. ನಾನು ಕರಿ ಚಾ ಕೊಡಲ್ಲ, ಬಿಳಿ ಚಾ ಕುಡಿದೆ. ಇನ್ನೊಂದ್ಸಲ ಬರ್ತೀವಿ, ಬಿಳಿ ಚಾ ಮಾಡ್ರಿ ಬಾ. ರೀ ಅಲ್ಲಿ ನೋಡಿ, ಅವನಲ್ಲಿ ಕುಡ್ಕೊಂಡು ಡಾನ್ಸ್ ಮಾಡ್ತಾ ಇದ್ದಾನಲ್ಲ, ಅವನ್ನ ನಾನು 10 ವರ್ಷದಿಂದ ರಿಜೆಕ್ಟ್ ಮಾಡಿದ್ದೆ. ಹೌದಾ? ಈಗಲೂ ಸೆಲೆಬ್ರೇಟ್ ಮಾಡ್ತಿದ್ದೇನಲ್ವಾ? ಅವನಿಗೆ ಎಷ್ಟು ಖುಷಿಯಾಗಿರ್ಬೇಡ. ಹೋಗಿ ನಾನು ನಿಮ್ಗೆ ಹೇಳಿದ್ನಲ್ಲ. ಚೆನ್ನಾಗಿದ್ದೀನಿ. ಈ ಕಾಫಿ ಖಾಲಿ ಆಗೋದ್ರೊಳಗೆ ಇರಬರ ವಿಷಯ ಎಲ್ಲ ತಿಳ್ಕೊಂಡ್ಬಿಡ್ಬೇಕು. ಅಲ್ಲ ಕಣಮ್ಮ ಚೈತ್ರ, ಈಗ ನೀನ್ ಬೆಂಗಳೂರಲ್ಲಿ ಏನ್ ಮಾಡ್ಕೊಂಡಿರೋದು? ಅಂದ್ರೆ ಆಂಟಿ, ನಾನು ಇವಾಗೆಲ್ಲ ಸುಮ್ನೆ ಯಾರ ಜೊತೆನೂ ಹಂಗೆ ಮಾತಾಡಕ್ ಹೋಗಲ್ಲ. ನಾನು ಏನೇ ಮಾತಾಡಿದ್ರು ಸ್ವಲ್ಪ ಚಾರ್ಜ್ ಮಾಡ್ತೀನಿ. ನಾನು ಇವಾಗ ಹೆಂಗಿದ್ದೀನಿ, ಏನ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಬೇಕು ಅಂದ್ರೆ 500 ಚಾರ್ಜ್ ಮಾಡ್ತೀನಿ ಆಂಟಿ. ಅದೇ ನಾನು ಏನ್ ಮಾಡ್ಬೇಕು ಅಂತ ಇದ್ದೀನಿ ಅಂತ ಏನಾದ್ರು ನಿಮಗೆ ಹೇಳ್ಬೇಕು ಅಂದ್ರೆ 1000 ಚಾರ್ಜ್ ಮಾಡ್ತೀನಿ. ಮತ್ತೆ ನಾನು ಬೆಂಗಳೂರಲ್ಲಿ ಎಲ್ಲಿದ್ದೀನಿ, ಯಾವ ಏರಿಯಾದಲ್ಲಿದ್ದೀನಿ, ಯಾವ PG ಲಿದ್ದೀನಿ, ಯಾರ ಜೊತೆ ಇದ್ದೀನಿ ಅದೆಲ್ಲ ತಿಳ್ಕೊಬೇಕು ಅಂದ್ರೆ 3000 ರೂಪಾಯಿ ಚಾರ್ಜ್ ಮಾಡ್ತೀನಿ. ಅದ್ರ ಮೇಲೆ ನೀವೇನಾದ್ರೂ ಬೆಂಗಳೂರಲ್ಲಿ ಹೆಂಗಿರ್ಬೇಕು, ಯಾರ ಜೊತೆ ಹೆಂಗ್ ಮಾತಾಡ್ಬೇಕು ಅಂತ ಏನಾದ್ರು ಸಜೆಷನ್ಸ್ ಕೊಡಕ್ ಬಂದ್ರೆ ಆ ಸಜೆಷನ್ಸ್ ನಾನ್ ತಗೋಬೇಕಂದ್ರೆ ಅದಕ್ಕೊಂದು 5000 ರೂಪಾಯಿ ಚಾರ್ಜ್ ಮಾಡ್ತೀನಿ. ಮತ್ತೇನಾದ್ರು ನೀನ್ ದಪ್ಪಗಾಗಿದ್ಯಾ, ಸಣ್ಣಗಾಗಿದ್ಯಾ, ತಲೆ ಕೂದಲೆಲ್ಲ ಹೋಗಿದೆ, ಸ್ಟೈಲ್ ಮಾಡ್ಬೇಡ, ಈ ತರ ಏನಾದ್ರು ಸಜೆಷನ್ಸ್ ಕೊಡಕ್ ಬಂದ್ರೆ ಮಾತ್ರ 10,000 ರೂಪಾಯಿಗಿಂತ ಕಡಿಮೆ ತಗೊಳೋದಿಲ್ಲ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನನ್ ಸ್ಯಾಲ್ರಿ ಕೇಳ್ಬಿಟ್ಟು ನಿಮ್ ಮಕ್ಳು ಸ್ಯಾಲ್ರಿ ಜೊತೆ ಕಂಪೇರ್ ಮಾಡ್ಬಿಟ್ಟು ನಮ್ಮ ಅಪ್ಪ ಅಮ್ಮನ ಜೊತೆ ಏನಾದ್ರು ಹಾಕೊಡ್ಬೇಕು ಅಂತಂದ್ರೆ 50,000 ರೂಪಾಯಿ ತಗೊಂತೀನಿ. ಅಯ್ಯೋ, ಏನಾದ್ರೂ ಬಾಯಿ ಬಿಡ್ಸೋಣ ಅಂದ್ರೆ ಈ ತರ ಮಾತಾಡ್ತಾವಳೆ. ಸಿಟ್ಟಿಗೆ ಹೋಗ್ಬಿಟ್ಟು ಬಾಳ ಕಲ್ತ್ಕೊಂಡ್ ಬಂದ್ಬಿಟ್ಟವಳೆ. ಇರ್ಲಿ ಇನ್ನೊಂದಿನ ನೋಡ್ಕೊಳ್ಳೋಣ.
ಫೈನಲ್ ಆಗಿ ನೈಲ್ಸ್ ಬಿಡಬಾರ್ದು, ಮೇಕಪ್ ಮಾಡಬಾರ್ದು, ಹುಡುಗ್ರ ಜೊತೆ ಫೋನಲ್ಲಿ ಮಾತಾಡಬಾರ್ದು, ಈ ತರ ಶಾರ್ಟ್ ಬಟ್ಟೆಸ್ ಎಲ್ಲ ಹಾಕ್ಬಾರ್ದು ಅಂತ ನೀವೇನಾದ್ರೂ ಅಡ್ವೈಸ್ ಕೊಡ್ಬೇಕು ಅಂತ ಅನ್ಕೊಂಡಿದ್ರೆ 25,000 ರೂಪಾಯಿ ತಗೊಂತೀನಿ. ಸರಿ, ಈಗ ಹೇಳಿ ಆಂಟಿ, ಯಾವ ಕ್ವಶನ್ ಇಂದ ಸ್ಟಾರ್ಟ್ ಮಾಡೋಣ? ಇರ್ಲಿ ಬಿಡಮ್ಮ, ನಿನ್ ಪರ್ಸನಲ್ ವಿಷಯ ಎಲ್ಲ ನನಗ್ ಯಾಕೆ? ಹೆಂಗಿದ್ರು ನಿನ್ ಬುದ್ಧಿವಂತೆ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ನನಗ್ ಚಂದಾಗ್ ಗೊತ್ತಿರ್ತದೆ. ಅಯ್ಯಯ್ಯೋ, ಬೇಗ ಕೊಡಿ, ಜಾಗ ಖಾಲಿ ಮಾಡ್ಬೇಕು, ಇಲ್ಲಾಂದ್ರೆ ಅದಕ್ಕೂ ಮತ್ತೆ ದುಡ್ಡು ಕೇಳಿದ್ರೆ ಕಷ್ಟ. ಸರಿ ಕಣಕ್ಕ, ನಾನಿನ್ ಹೋಗ್ ಬರ್ತೀನಿ, ಪಕ್ಕದ ಮನೆಗೆ ಹೋಗಕ್ಕಿದೆ. ಬಾಯ್ ಆಂಟಿ. ಯಾಕೋಮ್ಮ ಅವಸರ್ಲಿಂತ್ರ ಎಲ್ಲಿ ಹೊಂಟಿ? ನಮ್ಮ ಅಣ್ಣನ ಮಗ ಒಂದ್ ತಾಸ ಆತು, ಎದ್ದೇಳವಲ್ಲ, ಮಾತಾಡವಲ್ಲ, ಏನಿಲ್ಲ, ಅದಕ್ಕ ಹೊಂಟೀನಿ. ಯಾಕ್ಲಿ ಅಂತದೇನಾಗೈತಿ? ಡಿಲಿವರಿ ಆಗಿ ಒಂದ್ ತಾಸ ಆತವ, ಈಗ ಜಾಸ್ತಿ ಬಿಟ್ಟಾನ. ಏನ್ ಮಗ ಇದಿಲ್ಲ? ಗಾಡಿ ರೆಡಿ ಮಾಡಿದ್ದೀನಿ, ಒಂದ್ ರೌಂಡ್ ಔಟ್ ಬಾ, ಹೆಂಗೈತಿ ಅಂತ ಹೇಳು. ಹೌದಾ? ಓಕೆ ಓಕೆ ಓಕೆ. ಹೆಂಗೈತ ಗಾಡಿ? ಫಸ್ಟ್ ಕ್ಲಾಸ್ ಆಗಿದೆ ಸ್ವಾಮಿ, ಎಲ್ಲಾ ಐಟಮ್ ಹೊಸದಾಗ್ಸಂಗ್ ಕಾಣಿಸ್ತೈತೆ. ಏನ್ ಪ್ರಾಬ್ಲಮ್ ಇಲ್ಲ ಗಾಡಿಲಿ. ಬಾಯ್ ಕಡೆ ಸ್ವಲ್ಪ. ಯಾಕೆ? ಇದೊಂದು ಮಿರರ್ ಹಾಕ್ಸಿದೀನಿ ಹೊಸದು, ಇದು ಫುಟ್ ರೆಸ್ಟ್ ಒಂದು ಟೈಟ್ ಮಾಡ್ಸಿದೀನಿ ಅಷ್ಟೇ. ಏನ್ ಓಲ್ಡ್ ಬಿಡ್ತಲ್ಲ ನನ್ ಮಗನೇ. 90 ಎಣ್ಣೆ ಹಾಕ್ಸ್ಬಿಟ್ಟಿದ್ದೀರಾ, ನನ್ ಮಗನ ಹೊಸ ಗಾಡಿ ತಗೊಂಡ್ಬಿಟ್ಟಿದ್ದೀರಾ ಅನ್ಬಿಡ್ತಾ ಇದ್ದೆ. ನನ್ ಮಗನೇ ಒಳಟಕ್ಕು ಮಗ ದೊಡ್ಡ ಶ್ರೀಮಂತ ಆಗ್ಬೇಕಂತ ದುಡ್ಡಿದ್ದವರ ಫ್ರೆಂಡ್ಶಿಪ್ ಮಾಡ್ದೆ, ಶ್ರೀಮಂತನೇ ಆಗಿಲ್ಲ. ಬುದ್ಧಿವಂತ ಆಗ್ಬೇಕಂತ ಬುದ್ಧಿವಂತನ ಫ್ರೆಂಡ್ಶಿಪ್ ಮಾಡ್ದೆ, ಬುದ್ಧಿವಂತನೇ ಆಗಿಲ್ಲ. ಕೊನೆಗೆ ನಿನ್ನ ಫ್ರೆಂಡ್ಶಿಪ್ ಮಾಡ್ದೆ, ಈಗ ದೊಡ್ಡ ಕುಡುಕ ಆಗಿದ್ದೀನಿ ಕಣ. ಮಗನೇ, ನನ್ನ ಜೀವನವೇ ಕಿತ್ತೋಯ್ತು. ಮಗ ರೀ, ನಿಮ್ ಮೊಬೈಲ್ ಇದ್ದ ಪಾಸ್ವರ್ಡ್ ಸಿಕ್ಕದ? ಒಳಗಂದೆ ಬರ್ರಿ, ನಿಮ್ದು ಅದ. ರೀ, ಇವತ್ ಅಡಿಗೆ ಏನ್ ಮಾಡಲ್ರಿ? ಏನಾರ ಮಾಡ, ನಿಮಗೇನ್ ಇಷ್ಟ? ನಿಮ್ ತಂಗಿ. ಹಾಯ್ ಆಂಟಿ. ಹಾಯ್. ಅದು ನಮ್ಮಮ್ಮ ಮದ್ವೆಗೆ ಹೊರಟಿದ್ರು, ಅವರು ರೆಡ್ ಸೀರೆನ ಹಾಕೋಬೇಕಂತ ಇದ್ರು, ಅವ್ರ ಹತ್ರ ಕಾಣಿಸ್ತಿಲ್ವಂತದ್ದು. ನಿಮ್ಮ ಹತ್ರ ಇದೆಯಂತಲ್ಲ, ಒಂದ್ ಸ್ವಲ್ಪ ಕೊಡ್ತೀರಾ? ಅಯ್ಯೋ, ನನ್ ಸೀರೆನಾ? ಅದು ಹರಿದೋಗಿದೆ ಕಣೋ. ಹೌದಾ? ಇರ್ಲಿ ಕೊಡಿ, ಪರವಾಗಿಲ್ಲ. ಇಲ್ಲೇ ಹೋಗ್ತಾ ಟೈಲರ್ ಅಂಗಡಿ ಇದೆ, ಹೊಲ್ಸ್ಕೊಂಡು ಹೋಗ್ತೀನಿ. ಸರಿ, ಇರು ಒಂದ್ ನಿಮಿಷ. और अभी तो रुको, क्लाइमैक्स अभी बाकी. ಹಲೋ, ಹೇಳಮ್ಮ. ಓ ಹೌದಾ, ರೆಡ್ ಸೀರೆ ಸಿಕ್ತಾ? ಆಂಟಿ, ರೆಡ್ ಸೀರೆ ಏನ್ ಬೇಡವಂತೆ, ಸಿಕ್ತಂತೆ. ಥ್ಯಾಂಕ್ ಯು. ಅಮ್ಮ, ಅವಾಗವಾಗ ನಮ್ಮ ಮನೆಗ್ ಬರ್ಬೇಡ ಕಣಮ್ಮ. ನನ್ ಗಂಡ ಏನಾದ್ರು ಅನ್ಕೊಂತಾನೆ. ಅದು ಅಲ್ದಿರ ನಮಗ್ ತುಂಬಾ ಸಾಲ ಬೇರೆ ಐತೆ. ನನ್ ಗಂಡ ಸಾಲನೇ ತೀರಿಸ್ತಾನ, ಮಕ್ಳು ನೋಡ್ತಾನ, ಇಲ್ಲ ಬಂದೋದವ್ರನ್ನ ನೋಡ್ತಾನ? ನೀನೇ ಹೇಳಮ್ಮ. ಸಿಂಧು, ಬಾಯಿಲ್ ಒಂದ್ ನಿಮಿಷ. ನೋಡಿ, ಜೋರ ಕರಿತಾನೆ, ಇನ್ಮೇಲೆ ಏನಾದ್ರು ಹೇಳೋಕೆ ಕರಿತಾ ಇರ್ತಾನೆ. ಅಯ್ಯೋ, ನನ್ನಿಂದ ಯಾಕೆ ಅವ್ರಿಗೆ ತೊಂದ್ರೆ? ಅವ್ರು ಚೆನ್ನಾಗಿದ್ರೆ ಸಾಕು. ನನ್ನ ಮಗಳಿಗೆ ಹೇಳ್ಬಿಟ್ಟು ಮನೆಗೆ ಹೋಗೋದೇ ಸರಿ. ಸಿಂಧು, ನಾ ಮನೆಗೆ ಹೋಗ್ತಾ ಇದ್ದೀನಿ. ರೀ, ತಗೋರಿ, ಊಟ ಮಾಡ್ರಿ. ಬಿಸಿ ಬಿಸಿ ಅಡಿಗೆ ಮಾಡ್ಕೊಂಡ್ ಬಂದಿನಿ, ಬಡ ಬಡ ಊಟ ಮಾಡಿ. ನೀ ಯಾಕಲ್ಲಿ ಪಳಿ ಮೇಲೆ ಕೂತ್ ಊಟ ಮಾಡತ್ತಿ? ಇಲ್ಲಿ ಬಾ, ನನ್ ಬಾಜು ಕೂತ್ ಊಟ ಮಾಡ್ಬಾ. ಇಲ್ರಿ, ಬ್ಯಾಡ್ರಿ, ಈಗ ಶ್ರಾವಣ ಐತಲ್ರಿ. ನಾನು ಇನ್ನೇ ಪುರಾಣ ಕೇಳಕ್ ಹೋಗಿದ್ದೆ, ಅಲ್ಲಿ ಸ್ವಾಮಿಗಳು ಹೇಳ್ಯಾರ್ರಿ, ಯಾವಾಗ್ಲೂ ಗಂಡನ್ ಸರಿಸಮ ಕೂತ್ ಊಟ ಮಾಡಬಾರ್ದು, ತಳ ಕುಂದ್ರಬೇಕು ಅಂತ ಹೇಳ್ಕೇಸಿಂದ ಹೇಳ್ಯಾರ್ರಿ. ಅದಕ್ಕೆ ನಾನು ಪಳಿ ಮೇಲೆ ಕೂತ್ ಊಟ ಮಾಡಕತ್ತೀನಿ. ನಾ ಒಂದ್ ವೇಳೆ ಪಳಿ ಮೇಲೆ ಕೂತು ನಾ ಊಟ ಮಾಡತ್ತೆ, ನೀ ಎಲ್ಲಿ ಕುಂದಿರ್ತಿ? ಬರ್ರಿ ಕುಂದ್ರಿ ಬರ್ರಿ, ಅದ್ರಾಗ ಏನೈತಿ? ನೀವು ಪಳಿ ಮೇಲೆ ಕೂತ್ ಊಟ ಮಾಡಕ್ಕೆ, ನಾವು ನೆಲದ ಮೇಲೆ ಕೂತ್ ಊಟ ಮಾಡ್ತೀನಿ. ಏನು ಒಳ್ಳೇದು. ನಾ ಒಂದ್ ವೇಳೆ ನೆಲದ ಮೇಲೆ ಕೂತ್ ಊಟ ಮಾಡತ್ನ, ನೀ ಎಲ್ಲಿ ಕೂತ್ ಊಟ ಮಾಡ್ತೇವಾಗ? ನೀವೇನು ಚಿಂತೆ ಮಾಡ್ಬೇಡ್ರಿ. ನೀವು ನೆಲದ ಮೇಲೆ ಕೂತ್ರೆ ನಾ ಮಣ್ಣು ಹಾಟಿ ಕಿಸಿನ್ ನೆಲದ ಒಳಗೆ ಕೂತ್ ಊಟ ಮಾಡ್ತೀನಿ. ಆದ್ರೆ ಒಟ್ಟ ನಿಮ್ ಸರಿ ಸಮ ಕೂತ್ ಊಟ ಮಾಡೋದಿಲ್ರಿ ನಾ. ಏನು ಒಳ್ಳೆ ವಿಚಾರ, ಏನು ಭಾರಿಪ. ಒಂದ್ ವೇಳೆ ನಾ ನೆಲದ ಮೇಲೆ ನೀ ಹಡ್ಕೊಂಡ್ ಕೂತಿರ್ತಿಲ್ಲ, ಅಲ್ಲಿ ಬಂದ್ ನಾ ಕೂತ್ನಿ ಅಂದ್ರೆ ನೀ ಎಲ್ಲಿ ಕೂತ್ ಊಟ ಮಾಡ್ತಿ? ನಾ ಅದ್ರ ಮ್ಯಾಲ ಮಣ್ಣು ಮುಚ್ಚಿ ಮ್ಯಾಕ್ ಕೂತ್ ಊಟ ಮಾಡ್ತೀನಿ. ಒಂದಿಟ್ಟರೆ ಮರ್ಯಾದೆ ಕೊಡ್ಬೇಕಂತಂದ್ರ ನಿಮ್ಗ ಅದು ಏನು ದಕ್ಕುನೇ ಇಲ್ಲ. ನೀವು ಹಿಂಗೆ ಇರ್ಬೇಕು. ಸರಿ.
ತಿನ್ಬ್ಯಾಡ್ರಿ ಏನು ಹರ್ಕತ್ ಅಣ್ಣ ಸ್ಕೂಲ್ಗೆ ಹೋಗ್ಬೇಕು ಸೈಕಲ್ ಕೊಡೋಣ. ಸ್ಕೂಲ್ಗೆ ಹೋಗಕ್ಕೆ ಸೈಕಲ್ ಬೇಕಾ ನಿನ್ಗೆ? ನಿನ್ ಫ್ರೆಂಡ್ ಸುನಿಲ್ ಅವನಲ್ಲ, ಎಡ್ಮೇಶು ಬೇಗ ಬಾ ಅಂದ್ರಂತೆ. ಯಾವ್ದ್ರಲ್ಲಿ ಹೋಯ್ತಾವ್ ಗೊತ್ತಾ? ವಿಡಿಯೋ ಮಾಡ್ಕೊಂಡ್ ಬಂದಿದ್ದೀನಿ ನೋಡು. ಹೋದ ವಾರ ನಮ್ಮ ಊರಾಗ ಮಳಿ ಬಂದಿಲ್ಲ ಅಂತೇಳಿ ಈಗ 2 ಕಪ್ಪಿ ತಂದು ಲಗ್ನ ಮಾಡ್ಯಾರ್ರಿ. ಇಟ್ಟ ಮಳಿ ಬರ್ಲಾಕತ್ತದ, 2 ಕಪ್ಪಿನೇ ಎಲ್ಲಿ ಓಡೋಗವನ ಕಾಣನೆ ವಾಲು. ಅಣದೇರ 2 ಕಪ್ಪಿ ತಂದು ಡೈವರ್ಸರ್ ಮಾಡಿಸ್ರು. ನಿಮ್ಮ ಮಳಿ ಯಾರು ನಿಂದಿರ್ತದ ನೋಡೋಣ ಕಡಿ ಕರಿನಿ. ಅಣ್ಣ ಊಟಕ್ಕೆ ಹೋಗಿ ಬರ್ತೀನಿ ಅಣ್ಣ. ಫಸ್ಟ್ ಕೆಲ್ಸ ಮುಗಿಸ್ಬಿಡು, ಆಮೇಲೆ ಊಟ ಮಾಡಿವಂತೆ. ಅಣ್ಣ ಕಷ್ಟಪಟ್ಟು ದುಡಿತಾ ಇರೋದು ತಿನ್ನಕ್ಕೆ ಅಣ್ಣ. ಯಾರು ಹೇಳಿದ್ರು ದುಡಿತಾ ಇರೋದು ತಿನ್ನಕ್ಕೆ ಅಂತ? ಸಂಘ ಕಟ್ಟಕ್ಕೆ. ಯಾರ ಜೊತೆನೋ ಇಷ್ಟೊಂದು ಚಾಟ್ ಮಾಡ್ತಾ ಇದೀಯಾ? ಇನ್ಸ್ಟಾಗ್ರಾಮ್ ಅಲ್ಲಿ ಒಳ್ಳೆ ಫಿಗರ್ ಸಿಕ್ಕೈತೆ, ಮೆಸೇಜ್ ಮಾಡ್ತಾ ಇದೀನಿ. ನೀನ್ ಯಾರ ಜೊತೆ ಮಾಡ್ತಿದ್ಯಾ? ಬಾಬ್ ಶಾಮಣ್ಣ ಕುಂತಕ ಬಾ, ಚಾ ಕುಡಿಂತಂತ. ಇಲ್ಲಪ್ಪ ನಾನು ನಿಂತ ಕುಡಿದ್ನಪ್ಪ. ಯಾಕಪ್ಪ ಕುಂತಕ ಬಾರ ಮಾರಾಯ, ಹಂಗ್ಯಾಕ್ ಮಾಡ್ತ? ಚಾ ಕುಡಿ ಬಾ ಕುಂತ್ಕೊಂಡ. ಯಪ್ಪ ಕುಂದ್ರಕ್ ಬರ್ಲಾರ್ದಂಗ ಹೊಡೆದಾರಪ್ಪ ಪೊಲೀಸರು. ಏನಿಲ್ಲಪ್ಪ, ಇದು ಹೆಲ್ಮೆಟ್ ಹಾಕಿಲ್ಲ ಕುಂದ್ರಕ್ ಬರ್ಲಾರ್ದಂಗ ಹೊಡೆದ್ಬಿಟ್ಟಾರ ಮಾರಾಯ. ಶಾಮಣ್ಣ ಮೆತ್ತನ ಜಾಗ ನೋಡಿ ಪೊಲೀಸರು ಬಲೆಟ ಹೊಡೆದ್ ನೋಡು. ಒಂದು ಹೆಲ್ಮೆಟ್ ತಗೊಳ್ಕೊಡಿ. ನೀನ್ ಅದು ಎಷ್ಟು ಬರ್ತದ ಬಿಡಕ? ಅಪ್ಪ 500 ರೂಪಾಯಿ ಬೀಳೋದ್ರನ್ನ 1000 ರೂಪಾಯಿ ಮಾರಕೈತಾರ. ಕಂಡಂಗ ತುಟ್ಟಾಗ್ಯಾವ. ತುಟ್ಟಾಗ್ಯಾವ ಅಂತೇಳಿ ಕುಂಡೆ ಬ್ಯಾಗ ಮಾಡಿಸಿದ ಯಾರು ಹೇಳಿ ಶಾಣಿತಾನ? ಹೋ ಶಾಮಣ್ಣ ಸುಮ್ನೆ ಹೋಗಿ ತಗೋ. ಯಪ್ಪ ಇದ್ರನ್ನ ವೈದ್ನಪ್ಪ, ನನ್ನ ರೊಕ್ಕಿಲ್ಲ. ಅಣ್ಣ ಒಂದ್ 20 ರೂಪಾಯಿ ಸ್ವೀಟ್ ಕೊಡೋಣ. ಮಚ್ಚ ನನಗೂ ಸ್ವೀಟ್ ತಿನ್ಸ್ ಮಚ್ಚ. ಕರೆಕ್ಟ್ ಟೈಮಿಗೆ ಬಂದ್ಬಿಟ್ಟಾರಲ್ಲ ಮಚ್ಚ. ಒಂದ್ ಹುಡುಗಿ ಪ್ರೆಗ್ನೆಂಟ್ ಇದ್ದಾಳ, ಅವಳಿಗೋಸ್ಕರ ತಗೊಂಡ್ ಹೋಗ್ತಾ ಇದ್ದೀನಿ. ಸರಿ ಆಯ್ತು ಬಿಡು, ತಗೊಂಡೋಗು. ನನಗೂ ಹೇಳು, ಎಷ್ಟನೇ ತಿಂಗಳಾಗ ನಡೀತಿದೆ? ರೀ ಬರ್ತಾ 2 kg ಮಟನ್ ತಗೊಬಂದ್ರಿ. ಯಾಕಂದ್ರೆ ಇವತ್ತು ಗೃಹಲಕ್ಷ್ಮಿದು 4 ತಿಂಗಳದು ಒಟ್ಟಿಗೆ ಕಳಿಸ್ತಿದಾರಂತೆ ರೀ ದುಡ್ಡು. ಅದಕ್ಕೆ ನಾನು ಆಲ್ರೆಡಿ ಮಸಾಲೆ ಎಲ್ಲ ರುಬ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ನೀವು ಬರ್ತಾ ತಗೋ ಬಂದ್ಬಿಡಿ ಆಯ್ತಾ? ಮೇಡಮ್ ರೀ ಅವ್ರು ಬಂದ್ರು ಅನ್ಸುತ್ತೆ, ನಾನ್ ನಿಮಗೆ ಫೋನ್ ಮಾಡ್ತೀನಿ. ಇರಿ. ಓ ಬಂದ್ರಾ? ಕೊಡಿ ಗೃಹಲಕ್ಷ್ಮಿ ದುಡ್ಡು ಕೊಡಿ. ನಿಮ್ಮ ಹೆಸರು? ಲಿಲ್ಲಿ. ಹಲೋ ಏ ಸರೋಜಮ್ಮ, ಅವತ್ತು ನಿನ್ನ ಹತ್ರ 2000 ಇಸ್ಕೊಂಡಿದ್ದೆ ಅಂತ ಓವರ್ ಆಗಿ ಆಡ್ತಾ ಇದ್ದಲ್ಲ, ಬಾಯಿಲಿ ನಿನ್ ಮುಖಕ್ ಬಿಸಾಕ್ತೀನಿ. ಈಗ್ಲೇ ಬಿಸಾಕ್ತೀನಿ. ಬಾರೆ ಮನೆ ಹತ್ರ. ಲಿಲ್ಲಿ ಸಿಗ್ನೇಚರ್ ಮಾಡಿ ಇಲ್ಲಿ. ಆಯ್ತು ಕುಡಿ. ಇದೇನಪ್ಪ ಚೊಂಬು ಕೊಡ್ತಾ ಇದೀಯಾ? ಇನ್ನೇನು ಪ್ರತಿ ತಿಂಗಳು ನಿಮ್ಗೆ ದುಡ್ಡು ಹಾಕ್ತಿವಿ ಅಂದಿದ್ವಾ, ಒಂದೊಂದ್ಸಲಿ ಚೆಂಬು ಕೊಡ್ತೀವಿ, ಇಸ್ಕೋಬೇಕು. ಅಯ್ಯೋ ಆ ಸರೋಜ ಬಂದ್ರೆ ಸರಿಯಾಗಿ ಮಾಡ್ತಾಳೆ ನನ್ಗಿವಾಗ. ಅಯ್ಯೋ ಇವ್ರನ್ನ ನಂಬ್ಕೊಂಡ್ರೆ ನನಗೆ ಚೊಂಬೆ ಗತಿ. ಸೊಸೆ ಮನೆ ಕೆಲಸ ಎಲ್ಲ ಮುಗಿಸ್ತಾ? ಎಲ್ಲಾ ಕೆಲ್ಸ ಮುಗ್ದೈತೆ, ಬೇಕಾದ್ರೆ ಹೋಗಿ ನೋಡ್ಕೊಳ್ಳಿ. ಇವ್ರಿಬ್ರು ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ್ರು. ಇವ್ರಿಬ್ರು ಮಧ್ಯೆ ಸಿಗಾಕೊಂಡ್ ಸಾಯೋದ್ಕಿಂತ ನನ್ ಮೆತ್ತು ಚೂಟ್ ಆಗ್ಬಿಡೋದು ಒಳ್ಳೇದು. ನೀವೆಲ್ಲಿದ್ರಿ ಎದ್ದೋಗ್ತಿದ್ದೀರಾ? ಕುತ್ಕೊಳ್ರಿ ಅಲ್ಲೇ. ಸೀಟ್ ಇನ್ನು ಏನೇನ್ ಕಾಯ್ದೈತೋ ನನ್ಗೆ. ನಾಳೆ ಮನೆಗ್ ನೆಂಟ್ರು ಬರ್ತಾರೆ. ಫ್ಯಾನ್ ಮೇಲೆ ನೋಡಿ ಎಷ್ಟೊಂದು ಧೂಳ ಐತೆ, ಎಲ್ಲ ನೀಟಾಗಿ ಒರ್ಸಿಡು. ಅಲ್ಲ ಕಣತ್ತೆ, ಬಂದವ್ರೇನಾದ್ರು ಚೇರ್ ಮೇಲೆ ಕುತ್ಕೋತಾರ ಅಥವಾ ಫ್ಯಾನ್ ಮೇಲೆ ಕುತ್ಕೋತಾರ? ಏಯ್ ನೀರ್ ಹಾಕ್ಬೇಡ, ನಾನ್ ಬಂದು ರಾವಡಿತೀನಿ ಇವತ್ತು ನಾನು. A few moments later. ಏಯ್ ನನ್ ಮಗಂದು ನಾನ್ ಯಾರು ಗೊತ್ತೇನಲ್ಲಿ? ನನ್ ಮಗನೇ ಸೀಮಣ್ಣೆ ಶಿವಣ್ಣ ಅಂದ್ರೆ ಗಲ್ಲಿ ಕೇಳೋ. ನಾನು ಒದೆ ತಿಂದಿರ ಗಲ್ಲಿನೇ ಇಲ್ಲ. ಯಾರು ನೋಡಿಬೇಕ ಇವಾಗ?
ಯಾರು ನೋಡಿದ ಕೇಳೋ ಸರಿ, ಇರಿ ಸರ್, ನಾನು ನೋಡ್ತೀಯ ಮಗ ನಿನ್ಗೆ ಹೊಡಿತೀನಿ ನೋಡ್ತೀಯ ಅಮ್ಮ ಇದಕ್ಕೆ ಕುಡಿಯೋದಿಲ್ಲಪ್ಪ ನಾನು